ಎಷ್ಟು ಪ್ರಪೋಸಲ್ಸ್ ಬಂದಿದೆ ಇದುವರೆಗೂ ಅಂತ? ನಾನು ಯಾವಾಗ್ಲೂ ಹೇಳ್ತೀನಿ ಹುಡ್ಗಿರಂತಲ್ಲ, ಇವಾಗ ಹುಡ್ಗುರ್ಗೂ ತುಂಬಾ ಪ್ರಪೋಸಲ್ಸ್ ಬರುತ್ತೆ. ಸೊ ಬಂದಿದೆ, ಅದನ್ನ ಯಾರು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತ್ಕೋತಾರೆ ಹೇಳಿ? ಸ್ಕೂಲು, ಕಾಲೇಜ್. ಓಕೆ, ಕ್ರೇಜಿಯೆಸ್ಟ್ ಪ್ರಪೋಸಲ್ ಅಂತಂದ್ರೆ ಯಾವುದು? ಲವ್ ಲೆಟರ್ ಯಾವ ಏಜ್ ಬಂದಿದ್ದು? ಲವ್ ಲೆಟರ್ ಯಾರಾದ್ರೂ ಬರ್ದು ಕೊಟ್ಟಿದ್ರ? ಹಾ, ಸ್ಕೂಲಲ್ಲೇ ಕೊಟ್ಟಿದ್ರು. ಅದು ನನ್ನ ಅಮ್ಮಂಗ್ ಕೊಟ್ಟಿದ್ದೆ ನಾನು. ಅವ್ರು ನಿಮ್ಗೆ ಪ್ರಪೋಸ್ ಮಾಡಿದ್ರೆ ಆ ಲೆಟರ್ ತಗೊಂಡ್ ಹೋಗ್ಬಿಟ್ಟು ನೀವು ನಿಮ್ಮ ಅಮ್ಮನ್ ಕೊಟ್ಟಿದ್ರಾ? ನನ್ಗೆ ಯಾರೇ ಲವ್ ಲೆಟರ್ ಕೊಡ್ಲಿ ಇಲ್ಲ ಚಾಕ್ಲೇಟ್ ಕೊಡ್ಲಿ, ನಾನು ಫಸ್ಟ್ ತಗೊಂಡ್ ಹೋಗ್ತಿದ್ದೆ ನಮ್ಮ ಅಮ್ಮನ ಹತ್ರ. ಆಮೇಲೆ ಅವ್ರು ಬೈತ್ ಕಳಿಸ್ತಿದ್ರು, ಅದ್ ಬೇರೆ ವಿಷಯ. ಅಂದ್ರೆ ಚಾಕ್ಲೇಟ್ ಯಾಕೆ ಇಸ್ಕೊಂಡ್ ಬಂದೆ ವಾಪಸ್? ನಾನು ಏನ್ ಮಾಡ್ತಿದ್ದೆ, ರೋಸಸ್ ತಗೊಂಡ್ ಹೋಗ್ತಿರ್ಲಿಲ್ಲ. ರೋಸ್ ತಗೊಂಡು ನನ್ನ ಪ್ರಕಾರ ಅಕ್ಸೆಪ್ಟ್ ಮಾಡ್ಕೊಂಡು, ಚಿಕ್ಕವಳಲ್ವಾ, ಚಾಕ್ಲೇಟ್ ಅಂದ್ರೆ ಇಂಟ್ರೆಸ್ಟ್ ಆಗ್ತಿತ್ತು, ಅಂದ್ರೆ ತಿನ್ನೋಣ ಅಂತ ತಗೊಂಡ್ ಹೋಗ್ತಿದ್ದೆ. ಹಾಗೆ ಅಮ್ಮಂಗೆ ಹೇಳ್ತಿದ್ದೆ, ಅಮ್ಮ ಬೈತಿದ್ರು, ವಾಪಸ್ ತಗೊಂಡ್ ಹೋಗಿ ಕೊಡ್ತಿದ್ದೆ. ಕ್ರೇಜಿಯಸ್ಟ್ ಅಂದ್ರೆ ನಾನ್ ಸ್ಕೂಲಲ್ಲಿ ಇರ್ಬೇಕಾದ್ರೆ ಅವಾಗೆಲ್ಲ ಇರ್ತಿತ್ತು ನೋಡಿ. ಇವಾಗೆಲ್ಲ ಆಕ್ಚುಲಿ ಹೆಂಗೆ ಅಂತಂದ್ರೆ ಇನ್ಸ್ಟಾಗ್ರಾಮು ಈಸಿ ಟೆಕ್ಸ್ಟ್ ಮಾಡ್ಬಿಡ್ತಾರೆ, ಬಟ್ ಅವಾಗ ನಂಬರ್ ಇರ್ತಿರ್ಲಿಲ್ಲ ಎಲ್ಲ. ನಾನು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಾ ಇದ್ದೆ ಅವಾಗ, 8th ಅನ್ಕೊಂತೀನಿ, 8th 9th ಅನ್ಕೊಂತೀನಿ. ಒಬ್ಬ ಹುಡ್ಗ 8th ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದವ್ ನನ್ನ ಫಾಲೋ ಮಾಡೋದಕ್ಕೆ. ಐ ಥಿಂಕ್ ನನ್ಗಿಂತ 1 ವರ್ಷ ದೊಡ್ಡವನ್ ಇರ್ಬೋದು ಅಷ್ಟೇ, 1 ಇಲ್ಲ 2 ವರ್ಷ. 8th ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರ್ಗುನು, ಅಂದ್ರೆ ನಾನು ಎಲ್ಲಿ ತನಕ ನಾನು ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಿದ್ನೋ ಅಲ್ಲಿವರೆಗೂ ಎವ್ರಿ ಸಿಂಗಲ್ ಡೇ ನನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದ. ಪಾಪ ಮಾತಾಡಿಸ್ತಿರ್ಲಿಲ್ಲ, ಏನು ಮಾಡ್ತಾ ಇರ್ಲಿಲ್ಲ. ಒಂದು ದಿನನೂ ಅವ್ನು ಬಂದ್ ನನ್ನ ಸ್ಟಾಪ್ ಮಾಡಿ ಮಾತಾಡ್ಸಿಲ್ಲ, ಬಟ್ ಎವ್ರಿ ಸಿಂಗಲ್ ಡೇ ನನ್ ಹಿಂದೆ ಬರ್ತಾ ಇದ್ದ. ನಾನು ಕಂಪ್ಯೂಟರ್ ಕ್ಲಾಸ್ ಅಲ್ಲಿ ಹೋಗ್ತಿದ್ದೆ, ಅದೇ ನನ್ನ ಜೊತೆ ಬೇರೆ ಫ್ರೆಂಡ್ಸ್ ಬರ್ತಾ ಇದ್ರು. ಇರೋ ತನಕ ವೇಟ್ ಮಾಡ್ತಾ ಇದ್ದ, ವಾಪಸ್ ಬರ್ತಾ ಇದ್ದ 10th ಸ್ಟ್ಯಾಂಡರ್ಡ್ ತನಕ. ಹಾಗೆ ನಾನು ಕಾಲೇಜ್ಗೆ ಹೋದ್ಮೇಲೆ ಕಾಲೇಜ್ ತನಕನೂ ಬರ್ತಿದ್ದ ಪಾಪ. ಆಮೇಲೆ ಒಂದ್ಸಲ ಯಾವಾಗ್ಲೂ ಒಂದ್ಸಲ ಮಾತಾಡಿಸಿದಾಗ ನಾನು ತುಂಬಾ ರೂಡ್ ಆಗಿ ಬಿಹೇವ್ ಮಾಡಿದೆ ಅಂತ ಪಾಪ ಅವ್ನಿಗೆ ಹರ್ಟ್ ಆಗಿ ಹೋಗಿ ಅಲ್ಲಿಗೆ ಸ್ಟಾಪ್ ಆಯ್ತು ಕಾಲೇಜ್ ತನಕನು. ಅದನ್ನ ಆಕ್ಚುಲಿ ಕ್ರೇಜಿಯಸ್ಟ್ ಅಂತ ಹೇಳ್ಬೋದು. ಅಂಡ್ ಇನ್ನೊಂದು, ಮಳೆ ಬರ್ಲಿ ಏನೇ ಬರ್ಲಿ, ಕೆಲವೊಂದ್ ಟೈಮ್ ನಮ್ಮ ಮನೆ ಮುಂದೆನೆ ಅಲ್ಲಿ ಅಷ್ಟು ದೂರದಲ್ಲಿ ನಿಂತ್ಕೊಂಡಿರ್ತಿದ್ದ ನಾನು. ಈ ಹುಡ್ಗಂಗೇನ್ ಹುಚ್ಚ, ಮಳೆ ಬರ್ತಿದೆ ಯಾರು ನಿಂತ್ಕೋತಾರೆ? ಸೇಮ್ ಹುಡ್ಗ, ಮಳೆ ಬರ್ತಿದ್ರು ಅಲ್ಲೇ ನಿಂತ್ಕೊಂಡಿರ್ತಿದ್ದ ಅವನು. ಅಲ್ಲ, ಅಮ್ಮನ್ಗೆ ಹೇಳಿಲ್ವಾ ಈ ತರ ಫಾಲೋ ಮಾಡ್ತಿದಾರೆ? ಗೊತ್ತು, ಅಮ್ಮಂಗ್ ಗೊತ್ತು. ಅಮ್ಮ ಹೇಳ್ತಾ ಇದ್ರು, ಅಂದ್ರೆ ಲೈಕ್ ಮಾತಾಡ್ಸಕ್ಕೆಲ್ಲ ಹೋಗ್ಬೇಡ ನೀನು ಅಂತ ಅಂದ್ಬಿಟ್ಟು. ಇನ್ ಕೇಸ್ ಏನಾದ್ರು ಅವನಾಗೆ ಬಂದ್ ಮಾತಾಡ್ಸೋದು ಇನ್ನೊಂದ್ ಮಾಡೋದು ಮಾಡಿದ್ರೆ ನಮ್ಗೆ ಹೇಳು ಅಂತ ಹೇಳ್ತಿದ್ರು. ಬಟ್ ಎವ್ರಿ ಡೇ ನನ್ ಸ್ಟೋರಿ ಹೇಳ್ತಿದ್ದೆ, ಅಮ್ಮ ಇವತ್ತು ಬಂದಿದ್ದ, ಅಮ್ಮ ಇವತ್ತು ಬಂದಿದ್ದ. ಸೊ ಅಮ್ಮಂಗ್ ಗೊತ್ತಿತ್ತು. ಸೊ ಅದನ್ನ ಹೇಳ್ಬೋದು. ಯಾರು 3-4 years ಕಂಟಿನ್ಯೂಸ್ ಆಗಿ ಎವ್ರಿ ಸಿಂಗಲ್ ಡೇ ಪಾಪ ಹೋಪ್ ಇಟ್ಕೊಂಡು ಬರ್ತಿದ್ದ ಹುಡ್ಗ. ಬಹುಶಃ ಇವಾಗ ಏನಾದ್ರು ನೋಡಿದ್ರೆ ಹೆಂಗ್ ಅನ್ಸುತ್ತೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರು ನೋಡಿರ್ಬೋದು ನನ್ನ. ನನ್ಗೇನಲ್ಲಿ ಸಿಕ್ಕಿಲ್ಲ, ಅಂದ್ರೆ ನಾವು ಮನೆ ಚೇಂಜ್ ಮಾಡ್ಬಿಟ್ವಿ ಅದಾದ್ಮೇಲೆ. ಸೊ ಯಾವ ಏರಿಯಾದಲ್ಲಿ ಎಲ್ಲ ಆಗಿದ್ದು? ಅದೇ ನಾನು ಸ್ಕೂಲ್ ಮಾಡ್ಬೇಕಾದ್ರೆ ಕೆಂಪೇಗೌಡ ಲೇಔಟ್ ಅಂತ ಇತ್ತು, ಅಲ್ಲಿದ್ದೆ ನಾನು. ಮೈಸೂರಲ್ಲೇ? ಇಲ್ಲ, ಬ್ಯಾಂಗ್ಳೂರಲ್ಲಿ. ಓಕೆ. ಸೊ ಅಲ್ಲಿ ನಡೀತಿದ್ದು. ಓಕೆ. ಅಂದ್ರೆ ಡಿಫ್ರೆಂಟ್ ಆಗಿ ಲವ್ ಲೆಟರ್ ಅಂತ ಹೇಳಿದ್ರಿ. ಸೊ ಪಾಪ ಒಬ್ಬ ಹುಡುಗ ಅಂತೂ ನಿಮ್ ಹಿಂದೆ 4-5 ವರ್ಷ ಸುತ್ತಿದ್ದಾರೆ. ಅಯ್ಯೋ ಪಾಪ, ಅಂದ್ರೆ ಅವ್ರು ಏನಾದ್ರು ಹೇಳ್ತೀರಾ ಈಗ ಅವರಿಗೆ? ಏನ್ ಹೇಳೋದು, ಅವಾಗ್ಲೇ ಏನು ಹೇಳಿಲ್ಲ, ಇನ್ ಇವಾಗ ಏನ್ ಹೇಳೋದು? ಅಲ್ಲ, ಇನ್ ಕೇಸ್ ಏನಾದ್ರು ಬಿಕಾಸ್ ಚಿಕ್ಕವರಾಗಿದ್ವಿ, ನಮ್ಗೆ ಅಪ್ಪ ಅಮ್ಮ ಬೈತಾರೆ ಅನ್ನುವಂತಹ ಭಯ ಇರ್ತಿತ್ತು. ಸೊ ದಯವಿಟ್ಟು ನೆಕ್ಸ್ಟ್ ನಿಮ್ ಫ್ಯೂಚರ್ ಹುಡುಗಿಗಾದ್ರೂ ಚೆನ್ನಾಗಿ ನೋಡ್ಕೊಳ್ಳಿ. ಆ ಟೈಮ್ ಸಿಕ್ಕಿರ್ಬೋದು ಅನ್ಸುತ್ತೆ ಇಷ್ಟೊತ್ತಿಗೆ ಅವರಿಗೆ. ನಾನ್ ಹೇಳೋದು ಇಷ್ಟ, ಅಂದ್ರೆ ಅಷ್ಟು ಶ್ರದ್ಧೆಯಿಂದ ಅಷ್ಟು ವರ್ಷ ಬಂದಿದ್ದಾರೆ ಅಂತಂದ್ರೆ ಐ ಥಿಂಕ್ ಅವ್ರ ಒಂದ್ ಹುಡ್ಗಿನ್ ಚೆನ್ನಾಗೇ ನೋಡ್ಕೊಂತಾರೆ ಅನ್ಸುತ್ತೆ. ಒಂದ್ ಒಳ್ಳೆ ಹುಡ್ಗಿ ಸಿಗ್ಲಿ ಅವರಿಗೆ, ಲೈಫಲ್ಲಿ ಚೆನ್ನಾಗಿರ್ಲಿ ಆ ಹುಡ್ಗಿ ಜೊತೆ. ಓಕೆ. ಲವ್ ಲೆಟರ್ ಅಂತ ಹೇಳಿದ್ರಲ್ಲ, ಲವ್ ಲೆಟರ್ ಅಲ್ಲಿ ಏನ್ ಬರ್ದಿತ್ತು ಅಂತ ಏನಾದ್ರು ನೋಡಿದ್ರಾ? ಹಾ, ನೋಡಿದ್ದೆ. ಅಂದ್ರೆ ಇದು ತುಂಬಾ, ಅಂದ್ರೆ ಯಾವಾಗ 8th ಸ್ಟ್ಯಾಂಡರ್ಡ್ ಇದ್ದಾಗ ನನ್ ಸೀನಿಯರ್ ಬರ್ದಿದ್ದು, ಅವ್ರ ಹೆಸರೆಲ್ಲ ಬೇಡ, ಬಟ್ ನನ್ ಸೀನಿಯರ್ ಬರ್ದಿದ್ದು ಏನೋ ಲೈಕ್ ಏನೋ ಅವ್ರದ್ದೇನೋ ಕನೆಕ್ಷನ್ಸ್, ಒಂದ್ ಡ್ರಾಯಿಂಗ್ ಎಲ್ಲ ಮಾಡ್ಬಿಟ್ಟು ಅದ್ರಲ್ಲಿ ಒಂದಿಷ್ಟು ಲೆಟರ್ ಎಲ್ಲ ಬರ್ದು ಕೊಟ್ಟಿದ್ರು. ನೋಡಿದ್ದೆ ತುಂಬಾ. ಅದೊಂದ್ ಡ್ರಾಯಿಂಗ್ ಏನ್ ನೆನ್ಪಿದೆ, ಈ ಪಾರಿವಾಳ ಸಮಥಿಂಗ್ ಏನೋ ಅದ್ರದ್ದೇನೋ ಡ್ರಾಯಿಂಗ್ ಬರ್ದು ಕೊಟ್ಟಿದ್ರು, ಅದೊಂದ್ ನೆನ್ಪಿದೆ. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ನಾರ್ಮಲ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಓಪನ್ ಮಾಡಿದ್ರೆ ಸಾಕು ಬರೀ ಬರ್ತಾನೆ ಇರುತ್ತೆ. ಹಂಗೆ ಹೇಳಕ್ಕಾಗಲ್ಲ. ಅಂದ್ರೆ ಇವಾಗ ಕೆಲವ್ರು ಪಾಪ ತುಂಬಾ, ಇನ್ಫ್ಯಾಕ್ಟ್ ಹೇಳ್ಬೇಕಾದ್ರೆ ಎಷ್ಟು ಜನ ಅಕ್ಕ ಅಂತ ಕಳಿಸ್ತಾರೆ, ಅಕ್ಕ ಅಂತ, ಸಿಸ್ಟರ್ ಅಂತ ಇದ್ ಮಾಡ್ತಾರೆ. ಕೆಲವರು ಮಾಮೂಲಿ ಪ್ರಪೋಸಲ್ಸ್, ಅಂದ್ರೆ ಮದ್ವೆ ಆಗಕ್ ಇಷ್ಟ, ಇನ್ನೊಂದು ಮತ್ತೊಂದು ಅಂತ ಕಳಿಸ್ತಿರ್ತಾರೆ. ಸೊ ಯಾವ್ದನ್ನ ಸೀರಿಯಸ್ ಆಗಿ ತಗೊಳಕ್ಕಾಗಲ್ಲ ಅಷ್ಟೇ. ನಿಮ್ಗೆ ಇದುವರೆಗೂ ಯಾರಾದ್ರೂ ಇಷ್ಟ ಆಗಿದಾರ ಅಂತ? ಆಗಿದ್ದಾರೆ. ಯಾರು ಅಂತ ಹೇಳಕ್ಕಾಗಲ್ಲ, ಅಂದ್ರೆ ಇದಕ್ಕಿಂತ ಹಿಂದೆನೂ ಆಗಿದ್ದಾರೆ. ಬಟ್ ಹೆಸರು ತಗೊಳಕ್ಕಾಗಲ್ಲ. ಬಟ್ ಇವಾಗ ಅವ್ರ ಜೊತೆ ಇಲ್ಲ ನಾನು, ಅಂದ್ರೆ ರಿಲೇಶನ್ಶಿಪ್ ಆತರಲ್ಲ ಅಲ್ಲ, ಇಷ್ಟ ಆಗಿರೋದಿದೆ. ಓಕೆ, ಜಸ್ಟ್ ನೋಡಿ ಇಷ್ಟಪಟ್ಟಿರುವಂತದ್ದು ಅನ್ಸುತ್ತೆ. ಅಂದ್ರೆ ಫ್ರೆಂಡ್ ಅಲ್ಲೇನೆ ಆಗಿದ್ದು. ಸೊ ಅವಾಗ ಫ್ರೆಂಡ್ಸ್ ಆಗಿದ್ವಿ. ಅವಾಗ ಆಬ್ವಿಯಸ್ಲಿ ಇವಾಗ ಒಬ್ರು ನಮ್ನ ತುಂಬಾ ಕೇರ್ ಮಾಡ್ತಿದ್ದಾರೆ ಅಂದಾಗ ಇಷ್ಟ ಆಗಿರೋದಿದ್ದೇ ಇರುತ್ತೆ ಅಲ್ವಾ. ಈಗ ಅವ್ರ ಮದ್ವೆ ಆಗಿದೆ?
ಇಲ್ಲ, ಮದ್ವೆ ಆಗಿಲ್ಲ. ಮದುವೆ ಆಗಿಲ್ಲ. ಓಕೆ. ಈ ಲವ್ ಅಂತ ಬಂದಾಗ ಇವಾಗ ನೀವೇ ಹೇಳ್ತಾ ಇದ್ರಿ 4-5 ವರ್ಷ ಒಬ್ಬ ಹುಡುಗ ಸುತ್ತಿದ್ದ ಅಂತ ಹೇಳ್ಬಿಟ್ಟು. ಇತ್ತೀಚೆಗೆ ಯಂಗ್ಸ್ಟರ್ಸ್ ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅದನ್ನೇನೆ ಸ್ವಲ್ಪ ಡೀಪ್ ಆಗಿ ತಗೊಂಡು ತಮ್ಮ ಟೈಮ್ ನ ವೇಸ್ಟ್ ಮಾಡ್ಕೊಳ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಮುಂದೆ ಫ್ಯೂಚರ್ ಬೇಕಾಗಿರುವಂತಹ ಒಂದು ಪ್ರೊಫೆಷನ್ ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಎಡುತ್ತಿರ್ತಾರೆ. ಸೊ ಅಂತವ್ರಿಗೆ ಅಮೂಲ್ಯ ಗೌಡ ಅವರು ಏನಾದ್ರು ಟಿಪ್ಸ್ ಹೇಳೋದಾದ್ರೆ? ಆಕ್ಚುಲಿ ನನ್ ಟಿಪ್ಸ್ ಅಂತ ಏನು ಹೇಳಕ್ ಆಗಲ್ಲ. ಬಿಕಾಸ್ ಇವಾಗ ನಾನು ಈಗ ಎಷ್ಟೊಂದ್ ಸಲ ನನ್ಗೆ ಶೂಟಿಂಗ್ ಅಲ್ಲಿ ಆಗಿರ್ಬೋದು, ನನ್ಗಿಂತ ಕಮ್ಮಿ ಏಜ್ ಇರೋರು, ಇವಾಗಿನ ಜೆನ್ಜಿ ಅಂತ ಏನ್ ಕರಿತೀವಿ, ಅವ್ರುಗಳೆಲ್ಲ ಸಿಕ್ಕಿದಾಗ ಕೆಲವೊಂದ್ ವಿಷಯದಲ್ಲಿ ಆಕ್ಚುಲಿ ಅವ್ರು ನಮ್ಗಿಂತ ತುಂಬಾ ಫಾರ್ವರ್ಡ್ ಇದಾರೆ, ಅಂದ್ರೆ ನಮ್ಗಿಂತ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅನ್ನೋ ತರ ಫೀಲ್ ಆಗೋಗುತ್ತೆ. ಬಿಕಾಸ್ ನಾವೆಲ್ಲ ಹೆಂಗೆ ಅಂದ್ರೆ ಇವಾಗ ನೀವು ಒಂದು ಸ್ಕೂಲ್ ಮಕ್ಳನ್ನ ಮೀಟ್ ಆಗಿ, ಹೈಸ್ಕೂಲ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಈಗಿನ ಫಸ್ಟ್ PU ಸೆಕೆಂಡ್, ಅವ್ರ ಜೊತೆ ನೀವು ಮಾತಾಡ್ತಿದ್ರೆ, ಕಾನ್ವರ್ಸೇಟ್ ಮಾಡ್ತಿದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ ಏನಿದು ನಮ್ಗೆ ಏನು ಗೊತ್ತಿಲ್ವಾ ಇವ್ರಿ, ಅಂದ್ರೆ ತುಂಬಾ ಅಪ್ಡೇಟೆಡ್ ಅನ್ನೋ ತರ ಇರ್ತಾರೆ ಅವರು. ನಾನ್ ಟಿಪ್ಸ್ ಅಂತ ಏನು ಕೊಡಕ್ ಹೋಗಲ್ಲ, ಬಟ್ ನಾನು ಹೇಳೋದು ಕೆಲವೊಂದ್ ಥಿಂಗ್ಸ್ ರೈಟ್ ಏಜ್ ಅಲ್ಲಿ ಆದ್ರೇನೆ ಚಂದ. ಅಂದ್ರೆ ಅಂದ್ರೆ ಈಗ ಹೇಳ್ತಾರಲ್ಲ, ಈಗ ನಮ್ಗೆ ಫಾರ್ ಎಕ್ಸಾಂಪಲ್ ನನಗೆ ಗೊತ್ತು, ಈಗ ನನ್ಗೆ ಒಂದ್ ಸ್ಕೂಟರ್ ತಗೊಬೇಕಂದ್ರೆ ಆಗಿರ್ಬೋದು, ಇಲ್ಲ ಒಂದ್ ಕಾರ್ ತಗೋಬೇಕಂದ್ರೆ ಅದನ್ನ ವೇಟ್ ಮಾಡಿ ಆ ಟೈಮಿಗೆ ಸಿಗ್ದಾಗ್ಲೇ, ಅಂದ್ರೆ ಇವಾಗ ನನಗೆ ಒಂದ್ ಕಾಲೇಜ್ ಟೈಮ್ ಬಂದಾಗ ನಮ್ಮ ಮನೇಲಿ 2 ವೀಲರ್ ಕೊಡ್ಸಿದ್ರು. ಈಗ ಅದೇ ನಂಗೆ ಸ್ಕೂಲಲ್ಲಿ ನಾನು ಕೇಳಿದ ತಕ್ಷಣ ಕೊಟ್ಟಿದ್ರೆ ಆ ಮಜಾ ಇರ್ತಿರ್ಲಿಲ್ಲ. ಅಂಡ್ ಅದೊಂದು ನಾನು ಹೇಳೋದಿಷ್ಟೇ, ಇವಾಗ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಒಂದ್ ರೈಟ್ ಏಜ್ ಅಲ್ಲಿ ಅಂಡ್ ರೈಟ್ ವೇ ಅಲ್ಲಿ ಆ ರಿಲೇಶನ್ಶಿಪ್ ನ ತಗೊಂಡೋದಾಗ, ಅಂಡ್ ಈಗ ತುಂಬಾ ಬಂದ್ಬಿಟ್ಟಿದೆ, ಅಂದ್ರೆ ಅದಕ್ಕೆ ವರ್ಡ್ಸ್ ಗಳೇ ಇದೆ, ಅಂದ್ರೆ ಈ ಜೆನ್ಸಿ ಹೌದು, ಅಂದ್ರೆ ಸಿಚುಯೇಷನ್ಶಿಪ್ ಅಂತೆ, ಇನ್ನೊಂದು ಮತ್ತೊಂದು ಅಂತ. ಇಟ್ಸ್ ಓಕೆ, ಅಂದ್ರೆ ನಾನು ಅದನ್ನ ಹೌದು, ಅಂದ್ರೆ ನಾನು ಹೇಳೋದು ಅದನ್ನ ರಾಂಗ್ ಅಂತೂ ನಾವ್ ಹೇಳಕ್ ಆಗಲ್ಲ. ಬಿಕಾಸ್ ಅದನ್ನ ನಾವ್ ರಾಂಗ್ ಅಂತ ಹೇಳಿದ್ರೆ ಅವ್ರಿಗೆ ನಾವಿರೋ ರೀತಿ ರಾಂಗ್ ಅಂತ ಅನ್ಸುತ್ತೆ. ಸೊ ಬೆಟರ್ ನೀವ್ ಹೆಂಗಾದ್ರೂ ಇರಿ, ಬಟ್ ಆ ರೈಟ್ ಏಜ್ ಬಂದಾಗ ಯಾವ್ದೇ ಎಜುಕೇಶನ್ ಆಗಿರ್ಬೋದು ಅದನ್ನ ಹಾಳು ಮಾಡ್ಕೊಳ್ದೆ, ಯಾವ ಟೈಮ್ಗೆ ಎಲ್ಲೆಲ್ಲಿ ಟೈಮ್ ಕೊಡ್ಬೇಕು ಅಂತ ಕೊಟ್ಟು, ಅದಾದ್ಮೇಲೆ ನೀವ್ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಿಮಗ್ ಸಿಗೋ ಮಜಾ ಬೇರೆ. ಅದನ್ ಬಿಟ್ಟು ನೀವ್ ಇನ್ನ ಸ್ಕೂಲಲ್ಲಿ ಇರ್ಬೇಕಾದ್ರೆ ಲವ್ ಅಂತ ಅಂದ್ರೆ ಎಷ್ಟು ವರ್ಷ ಲವ್ ಮಾಡ್ತೀರಾ? ಮದ್ವೆ ತುಂಬಾ ಟೈಮ್ ಇದೆ, ಲವ್ ಮಾಡ್ಕೊಂಡೇ ಇದ್ರೆ ಅದ್ರ ಮಜಾನೇ ಹೊರಟೋಗುತ್ತೆ. ಸೊ ರೈಟ್ ಏಜ್ ಅಲ್ಲಿ ರೈಟ್ ಪಾತ್ ಅಲ್ಲಿ ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.